9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಐಸ್ ಕ್ರೀಮ್ ಆಸೆಯನ್ನು ತೋರಿಸಿ ಗುಡ್ಡಕ್ಕೆ ಕರೆದೊಯ್ದು ಈ ಕೃತ್ಯವನ್ನ ಎಸಗಲಾಗಿದೆ. ಮೃಗೀಯ ವರ್ತನೆಯನ್ನ 3ನೇ ತರಗತಿ ಓದುವ ಮಗು ಮೇಲೆ ತೋರಿರುವುದು ಕಾಮಾಂಧ. ಐಸ್ ಕ್ರೀಮ್ ಆಸೆ ತೋರಿಸಿ ಗುಡ್ಡಕ್ಕೆ ಕರೆದೊಯ್ದು ಈ ಕೃತ್ಯವನ್ನ ಎಸಗಿರೋದು. ಮಗುವಿನ ಮೇಲೆ ಕಾಮಾಂಧನ ಮೃಗೀಯ ವರ್ತನೆ. ಮಗುವಿನ ಮೇಲೆ ಮೃಗೀಯ ವರ್ತನೆ. 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನ ಆತ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಆಕೆಯನ್ನ ಗುಡ್ಡಕ್ಕೆ ಕರೆದೊಯ್ದು ಈ ರೀತಿ ಕೃತ್ಯವನ್ನ ಎಸಗಿರೋದು. ಮಗುವಿನ ಮೇಲೆ ಕಾಮಾಂಧನ ಮೃಗೀಯ ವರ್ತನೆ. ಮಗಳ ವಯಸ್ಸಿನ ಹುಡುಗಿ ಜೊತೆಗೆ ಮೃಗೀಯ ವರ್ತನೆಯನ್ನ ತೋರಿದ್ದಾನೆ ಕಾಮಾಂಧ. ಐಸ್ ಕ್ರೀಮ್ ಆಸೆಯನ್ನ ತೋರಿಸಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಈ ರೀತಿ ಕೃತ್ಯ ಎಸಗಿರೋದು. ಚಿತ್ರದುರ್ಗ ನಗರದ ಬಡಾವಣೆಯ ಮನೆಯ ಬಳಿ ಆಟ ಆಡ್ತಾ ಇತ್ತಂತೆ ಬಾಲಕಿ. ಆಕೆಯನ್ನ ಕರೆದೊಯ್ದು ಈ ರೀತಿ ದುಷ್ಕೃತ್ಯವನ್ನ ಈ ಕಾಮಾಂಧ ಎಸಗಿರೋದು. ಫೋಟೋ ನೋಡಿ, ಅದರಲ್ಲಿ ಆತನ ಮುಖ ನೋಡಿ. 9 ವರ್ಷದ ಮಗು, ಮಗಳ ವಯಸ್ಸು, ಮಗಳೇ ಮೊಮ್ಮಗಳೇ ಅನ್ಬೇಕು, ಅಷ್ಟು ಏಜ್ ಆಗಿದೆ. ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ಲ. 9 ವರ್ಷದ ಬಾಲಕಿ ಮೇಲೆ ಆತ ಅತ್ಯಾಚಾರವನ್ನ ಎಸಗಿರೋದು. ಪೋಕ್ಸೋ ಕೇಸ್ ದಾಖಲಿಸಿಕೊಂಡು ಈಗ ಮಹಿಳಾ ಠಾಣೆ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದ ಸಂತ್ರಸ್ತೆಯ ಬಾಲಕಿಯನ್ನ ಆಸ್ಪತ್ರೆಗೆ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿದ್ದು, ಆರೋಪಿ ಅತ್ಯಾಚಾರ ಎಸಗಿ ತಲೆಮರೆಸಿಕೊಂಡಿದ್ದಾನಂತೆ. ಅತ್ಯಾಚಾರ ಮಾಡಿದ ಸಾದಿಕ್ ಎಂಬ ಆರೋಪಿಯನ್ನ ಈಗ ಪೊಲೀಸರು ಹುಡುಕಿ ಬಂಧಿಸಿದ್ದಾರೆ. ನಗರದ ಅಗಸನಹಳ್ಳಿ ಬಡಾವಣೆ ನಿವಾಸಿ ಈಗ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ ಮಹಿಳಾ ಠಾಣೆಯಲ್ಲಿ ದಾಖಲಾಗಿದೆ ಫೋಕ್ಸೋ ಕೇಸ್. 9 ವರ್ಷದ ಬಾಲಕಿ ಮೇಲೆ ಕಾಮಾಂಧ ಎರಗಿರೋದು. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆಯನ್ನು ನಿಜಕ್ಕೂ ಕೊಡಿಸ್ಬೇಕು. ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋಕೆ ಇವ್ರಿಗೆ ಮನ್ಸಾದ್ರೂ ಹೆಂಗ್ ಬರುತ್ತೆ ಅಂತ. ಐಸ್ ಕ್ರೀಮ್ ಆಸೆ, ಚಾಕ್ಲೇಟ್ ಆಸೆ ತೋರಿಸೋದು, ಮಕ್ಕಳನ್ನ ಕರ್ಕೊಂಡೋಗಿ ಈ ರೀತಿ ಕೃತ್ಯ ಎಸಗಿರೋದು. ಇಂಥವ್ರೊಬ್ರು ಕಠಿಣ ಶಿಕ್ಷೆ ಆಗುವವರೆಗೂ ಯಾರಿಗೂ ಬುದ್ಧಿ ಬರಲ್ಲ. ಅತ್ಯಾಚಾರಕ್ಕೆ ಒಳಗಾಗಿದ್ದ ಬಾಲಕಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅಗಸಹಳ್ಳಿ ಬಡಾವಣೆ ನಿವಾಸಿ ಸಾದಿಕ್ ಅನ್ನೋ ಆರೋಪಿ ಪೊಲೀಸರು ಬಂಧಿಸಿದ್ದಾರೆ ಫೋಕ್ಸೋ ಅಡಿ. ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಬಾಲಕಿಗೆ ಈಗ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಆಟ ಆಡ್ಕೊಂಡು ಇದ್ದಿದ್ದ ಮಗುನ್ ಕರ್ಕೊಂಡು ಹೋಗಿ ಈ ರೀತಿ ಕೃತ್ಯ ಎಸಗಿರೋದು ಪಾಪಿ. ಸ್ಥಳೀಯರೇ ಈ ತರ ಮಾಡಿದ್ರೆ ಸ್ಥಳೀಯರೇ ಯಾರು ಬಿಡ್ತಾರೆ? ಕಠಿಣ ಕಾನೂನುಗಳನ್ನು ತರಬೇಕು ಅಂತ ಅದಕ್ಕೆ ಹೇಳೋದು. ಹಾಸ್ಪಿಟಲ್ನಲ್ಲಿ ಬಾಲಕಿಗೆ ಚಿಕಿತ್ಸೆ ಕೊಡಲಾಗ್ತಿದ್ದು, ಆತ ಅತ್ಯಾಚಾರ ಎಸಗಿ ಎಲ್ಲೋ ಓಡೋಗಿದ್ದಂತೆ ಆತನನ್ನು ಒದ್ದೆಳ್ಕೊಂಡ್ ಬಂದಿದ್ದಾರೆ ಪೊಲೀಸರು. ಫೋಟೋದಲ್ಲಿ ಕಾಣಿಸ್ತಾ ಇರೋ ವ್ಯಕ್ತಿನೇ ಆ ಸಾದಿಕ್, ನೀಚ, ಕಾಮುಕ. ಅತ್ಯಾಚಾರ ಎಸಗಿ ಕಣ್ತಪ್ಪಿಸ್ಕೊಂಡು ಹೋಗಿದ್ದ ಸಾದಿಕ್ ನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಚಿತ್ರದುರ್ಗದಲ್ಲಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿದೆ. ಯಾವಾಗ ಆಗಿದ್ದು, ಏನ್ ಸಿಗ್ತಿದೆ ಅಪ್ಡೇಟ್ಸ್ ಈ ಕುರಿತು? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಚಿತ್ರದುರ್ಗದಲ್ಲಿ ಅತ್ಯಾಚಾರ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಚಿಕ್ಕ ಮಗು ಮೇಲೆ ಕಾಮುಕ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಲಾಗ್ತಿದೆ. ಯಾವಾಗ ಆಯ್ತು, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಹೌದು ಪ್ರವಿತಾ, ಏನು ದುರ್ಗದಲ್ಲಿ ಅಮಾನವೀಯ ಘಟನೆ ನಡೆದೋಗಿದೆ. 3 ವರ್ಷದ 3ನೇ ಕ್ಲಾಸ್ ಓದ್ತಿದ್ದಂತ ಬಾಲಕಿ ಮೇಲೆ ಅತ್ಯಾಚಾರ ಇದೆ.
ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಆಸೆ, ಮನೆ ಮುಂದೆ ಆಟ ಆಡ್ತಿದ್ದ ಹುಡುಗಿ ಐಸ್ ಕ್ರೀಮ್ ಕೊಡಿಸ್ತೀನಿ ನಿನಗೆ ಅಂತೇಳಿ ಹುಡುಗಿನ ಪುಸ್ಲಾಯಿಸಿ ಐಸ್ ಕ್ರೀಮ್ ಕೊಡಿಸೋ ನೆಪದಲ್ಲಿ ಅವನು ಕರ್ಕೊಂಡೋಗಿ ಅವಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಸಂತ್ರಸ್ತ ಮಹಿಳೆ ಹುಡುಗಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ತಿದ್ದಾಳೆ. ಈಗ ಅವನು ಸಾದಿಕ್ಕನ್ನು ಏನು ತಲೆಮರೆಸ್ಕೊಂಡಿದ್ದ ಅವನಿಗೆ ಅವನು ಬಂದ್ಸ್ಕೊಂಬಂದು ಈಗ ವಿಚಾರಣೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಮಹಿಳಾ ಸ್ಟೇಷನಲ್ಲಿ. ಈಗ ಹೆಚ್ಚಿನ ತನಿಖೆಯನ್ನು ತಗೊಂಡ್ಮೇಲೆ ಹೆಚ್ಚಿಗೆ ತನಿಖೆ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾಕೆ ಆಯ್ತು ಏನು ಅಂತೇಳಿ ನಡೀತಾ ಇದೆ. ಅದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಇನ್ನೂ ಸಿಗುತ್ತೆ. ಸಿಕ್ಕ ಮೇಲೆ ಅದ್ರ ಬಗ್ಗೆ ಇದಾಗುತ್ತೆ. ಈಗ ಬಾಲಕಿನ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಪರಿಸ್ಥಿತಿ ಹೇಗಿದೆ? ಜೊತೆಗೆ ಬಾಲಕಿಯ ಕುಟುಂಬಸ್ಥರು ಏನಾದರೂ ಹೇಳ್ತಿದ್ದಾರಾ? ಬಾಲಕ ಕುಟುಂಬಸ್ಥರು ಏನು ಹೇಳಿಕೆ ಕೊಟ್ಟಿಲ್ಲ ಇನ್ನು. ಅವ್ರನ್ನೇ ಸಂಪರ್ಕ ಮಾಡ್ತಾ ಇದ್ದೀವಿ. ಈಗೆಲ್ಲ ಇದ್ರ ಬಗ್ಗೆ ಈ ಘಟನೆ ಖಂಡಿಸಿ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ವಿವಿಧ ಸಂಘಟನೆಗಳೆಲ್ಲ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಮತ್ತೆ ಲಾಯರ್ಗಳಿಗೂ ಕೂಡ ಯಾವುದೇ ರೀತಿಯ ವಕಾಲತ್ ಕೂಡ ವಹಿಸಬಾರ್ದು, ಈ ಕೇಸಿಗೆ ಸಂಬಂಧಪಟ್ಟಂಗೆ ವಕಾಲತ್ ಕೂಡ ಆಗ್ಬಾರ್ದು ಅಂತೇಳಿ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡ್ತಿದ್ದಾರೆ ಸಂಘಟನೆಗಳು. ಈ ಥರ ಎಲ್ಲ ನಡೀತಾ ಇದೆ. ಹಂಗಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೂಡ ಇನ್ನು ಇನ್ನು ಬರಬೇಕಾಗಿದೆ ಪೊಲೀಸ್ನವರಿಂದ. ಪವಿತ್ರ, ಈಗ ಸಾದಿಕ್ ಆ ಕೇಸ್ ಈ ಕೃತ್ಯ ಆದ್ಮೇಲೆ ತಲೆಮರೆಸ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಎಲ್ಲಿದ್ದ ಆತ? ಪೊಲೀಸರು ಆತನನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಅವಿತ್ಕೊಂಡಿದ್ದ ಅಂತ, ಜೊತೆಗೆ ಈತನ ಮೇಲೆ ಬೇರೆ ಏನಾದರೂ ಕೇಸ್ಗಳು ಇದಾವ ಅಂತ? ಯಾಕಂದ್ರೆ ಆತನ ಮುಖ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಆತ ಎಂತ ಕಾಮಾಂಧ ಅನ್ನೋದು. ಈಗ ತಾನೇ ಏನು ಬಂಧಿಸಿದಾರಲ್ಲ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೊಂತಿದ್ದಾರೆ. ಅವನ ಹಿನ್ನೆಲೆ ಏನು, ಅವ್ನು ಏನ್ ಕೆಲಸ ಮಾಡ್ತಿದ್ದ, ಯಾಕೆ ಈ ತರ ಮಾಡ್ದ, ಮುಂಚೆ ಏನಾದ್ರು ಈ ತರ ಏನಾದ್ರು ಮಾಡಿ ಏನಾದ್ರು ತಲೆ ಮುರಿಸ್ಕೊಂಡಿದ್ನ ಅಥವಾ ಏನಂತ ಅದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ಅದ್ರ ಬಗ್ಗೆ ಇನ್ನು ಪೊಲೀಸರು ಮಾಹಿತಿ ಕೊಡ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಡ್ಬೋದು ಅಂತ ಅನ್ಸುತ್ತೆ. ಪವಿತ್ರ, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ಒಟ್ಟಾರೆ ಅತ್ಯಾಚಾರ ಎಸಗಿ ತಲೆಮರೆಸಿಕೊಂಡಿದ್ದ ಕಾಮುಕ ಸಾದಿಕ್ನನ್ನ ವಶಪಡಿಸಿಕೊಂಡಿದ್ದಾರೆ. 9 ವರ್ಷದ ಬಾಲಕಿ ಮೇಲೆ ಆದ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.